ಹಿರಿಯರಂತ ನಮ್ಮ ಜೊತೆ ವಿಧಾನ ಪರಿಷತ್ನಲ್ಲಿ ಕೆಲವು ದಿನಗಳ ಕಾಲ ಇದ್ದಂತ ನಮ್ಮ ಕಬ್ಬಾರ್ ಸಾಹೇಬ್ರೆ, ನಲ್ಲೂರು ಪ್ರಸಾದ್ ರವರೇ, ಮುಕುಂದ್ ರಾಜ್ರವರೇ, ಕರಿಗೌಡ್ರೆ, ಶರೀಫಾ ಅವರೇ, ವೆಂಕಟೇಶ್ವರರೆಡ್ಡಿ ಅವರೇ, ಉಗ್ರಪ್ಪನವರೇ, ನಮ್ಮ ಅಂದಕೆರೆ ಸ್ವಾಮಿಗಳೇ, ಬಹಳ ಜನ ಹಿರಿಯರು, ಸ್ನೇಹಿತರುಗಳು, ಮುಖಂಡರುಗಳು, ಚೇರ್ಮನ್ರುಗಳು, ಮಾಜಿ ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ನನ್ನ ಆತ್ಮೀಯರು, ಬೆಳಗ್ಗೆ ಸಾಯಂಕಾಲ ಒಡನಾಟಿನಲ್ಲಿರೋರು, ವಂಚಿತರಾದಂಥವ್ರು ಎಲ್ಲ ಬಹಳ ಜನ ಬಂದಿದ್ದಾರೆ. ವಂಚಿತರಾದ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲಪ್ಪ. ಕೆಲವರು ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ಸೊ ಎಲ್ಲರೂ ನೀವೆಲ್ಲ ತಿಳ್ಕೊಂಡು, ಮಾಹಿತಿ ತಿಳ್ಕೊಂಡು ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು, ನಿಮ್ಮ ಪ್ರೀತಿ ವಿಶ್ವಾಸ. ನಾನು ಇಲ್ಲಿವರೆಗೂ ಕೂಡ ಒಂದು ಸನ್ಮಾನ ಕೂಡ ನಾನು ಮಾಡಿಸ್ಕೊಂಡಿಲ್ಲ. ಒಂದು ನಾಟ್ ಇವನ್ ಒನ್ ಯಾವ ಸನ್ಮಾನ ನಾನು ಮಾಡಿಸ್ಕೊಂಡಿಲ್ಲ. ಯಾವ್ದಾದ್ರು ವೇದಿಕೆಯಲ್ಲಾಗೋ ಮಾಮೂಲಿ ರೆಗ್ಯುಲರ್ ಊನ ಹಾಸ್ಕೊಂಡಿದ್ದೆ ಹೊರತು ಚೇರ್ ಮೇಲೆ ಕೂತ್ಕೊಂಡು ನಾನು ಸನ್ಮಾನನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಳ್ಳಿಲ್ಲ. ಒಂದು ಹೆಣ್ಮಗಳು, ರಮ್ಯಾ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ಇದನ್ನೆಲ್ಲ ನೋಡಿ ಒಂದು PhD ತೆಗೆದುಕೊಂಡು ಆಕೆ ಪಾಸ್ ಮಾಡಿದ್ದಾಳೆ. PhD ಬಂದಿದೆ. ಮೈಸೂರು ಹುಡುಗಿ. ಆಕೆ ಪುಸ್ತಕ ಬರೆದಿದ್ಲು. ಪಾಪ ಹೆಣ್ಮಗಳಿಗೆ ನಾನು ಆ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ. ನೆನ್ನೆ ಬಂದು ಗುಳೋ ಅಂತ ಅಳ್ತಾ ಇದ್ಲು. ಸರ್, ನಾನು 6 ವರ್ಷ 7 ವರ್ಷ ಮನೆ ಬಿಟ್ಟು ಎಲ್ಲ ಬಿಟ್ಟು ತಿರುಗಿದ್ದೀನಿ, ನಂಗೆ ಟೈಮ್ ಕೊಟ್ಟಿಲ್ಲ. ಇವತ್ತು ಯಾರಿಗೋ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇತ್ತು. ನಾನು ಈತ ನಮ್ಮ ರಘುಗೂ ನನಗೂ ಯಾವ ತರದ ಸಂಬಂಧ ಇಲ್ಲ. ಅವನ ಹತ್ರ 10 ನಿಮಿಷ ನಾನು ಮಾತಾಡಿಲ್ಲ. ಅವನು ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿಲ್ಲ. ನನಗಿದು ಗೊತ್ತಿಲ್ಲ. ಅವರಾಗ ಅವರು ಪುಸ್ತಕನ ಅವ್ರದೇ ಆದಂತ ಒಂದು ರಿಸರ್ಚ್ ಮಾಡಿ ನಾನು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಅನೇಕ ನನ್ನ ಸುತ್ತಮುತ್ತಲಿರೋರು ಸ್ನೇಹಿತರ ಹತ್ರ ಮಾತಾಡಿ ನನ್ನ ಬಗ್ಗೆ ಈಗೆಲ್ಲ ಹೊಸ ವಿಚಾರದಲ್ಲಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರದಲ್ಲಿ ಭಾಷಣಗಳಲ್ಲಿ ಎಲ್ಲ ಕೂಡ ಕಲೆಕ್ಟ್ ಮಾಡಿ ಏನೇನು ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ತಿಳ್ಕೊಂಡು ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ತಂದಿದ್ದಾರೆ. ಸೊ ನಾನು ನನ್ನ ದೈವಶಕ್ತಿ ಕೆಲವು ನಂಬಿರುವಂತ ಕೆಲವು ಸಂಸ್ಥೆಗೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಕ್ಕಿ ಇದನ್ನ ಪುಸ್ತಕ ಬರೆದು ನಾವೇ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್ ಅಂತ ತಿಳಿಸಿದ್ರು. ಸೊ ಇನ್ನು ವಿಧಿ ಇಲ್ಲದೆ ಆಯ್ತಪ್ಪ, ನಾನು ಬೇಡ ಅನ್ನೋದು ಸರಿ ಇಲ್ಲ ಅಂತೇಳಿ ಅವ್ನು ನೋಡಿದೆ. ಒಳಗಡೆ ಒಂದು 5-6 ವಿಚಾರ ನೋಡಿದೆ. ಭಾಳ ರಿಸರ್ಚ್ ಮಾಡಿದ್ದ. ಸೊ ಕಾಣದೇ ಆದಂತ ಇಂಥ ಭಕ್ತರು ಇರ್ಬೇಕಾದ್ರೆ ನಾನು ಮೋಸ ಮಾಡೋದು ಬೇಡ ಅಂತ ಹೇಳಿ ಇದಕ್ಕೆ ನಾನು ಒಪ್ಪಿ ಬಂದಿದ್ದೆ. ನನಗೆ ಪುಸ್ತಕ ಓದೋ ಅಭ್ಯಾಸ ಅಂತೂ ಇಲ್ಲ. ಕಾಲೇಜಲ್ಲಿ ಓದೋನು ಅಲ್ಲ, ಸ್ಕೂಲಲ್ಲಿ ಓದೋನು ಅಲ್ಲ. ಬರೀ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬೆಳೆದು ಬಿಟ್ಟಿದ್ದೀನಿ. ಆದ್ರೆ ನೋಡಿದೆ, ಒಂದಷ್ಟು ತಿರುವಾಗಿ ನೋಡಿದೆ. ಬಹಳ ಆಳವಾದಂತ ವಿಚಾರಗಳನ್ನ ಹುಡುಕಿ ಕೊನೆಗೆ ನಾನು ಮೈಸೂರಿಗೆ, ನಮ್ಮ ವಿನಯ್ ಕುಮಾರ್ ಸರ್ಕೆಲ್ಲ ಇಲ್ಲೇ ಕೂತಿದ್ದಾರೆ, ಕೆಲವು ನನ್ನ ಸ್ನೇಹಿತರೆಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದೆ. ಅಲ್ಲಿ ಸ್ವಾಮಿಗಳು ನನ್ನ ಕರೆದಿದ್ರು ಉಡುಪಿಗೆ. ಅಲ್ಲೊಂದು ಭಾಷಣ ಮಾಡಿದ್ದೆ. ಆ ಭಾಷಣನೂ ಇಲ್ಲಿಗೆ ತಂದ್ಬಿಟ್ಟಿದ್ದಾರೆ. ಆ ಭಾಷಣ ಸುಮಾರು ಒಂದು 20 ಲಕ್ಷ ಜನ ನೋಡಿದ್ದಾರೆ. ನನ್ನ ದೇವಸ್ಥಾನಕ್ಕೆ ಹೋದೆ.
ನಾನು ಯಾಕೆಂದ್ರೆ ಎಲ್ಲ ನೀವೆಲ್ಲ ಸಾಹಿತಿಗಳಿದ್ದೀರಿ, ಯಾರು ರಾಜಕಾರಣಿಗಳಿಲ್ಲ, ಬರೀ ಉಗ್ರಪ್ಪ ಒಬ್ರು ಬಿಟ್ರೆ ಯಾರು ಈ ಸ್ಟೇಜ್ ಮೇಲೆ ಇಲ್ಲ. ಬಟ್ ಉಗ್ರಪ್ಪನ ಒಂಥರ ಲಾ ಮೇಕರ್ ಅವರು. ಇದು ಯಾರು ನಾನು ಈ ಫಂಕ್ಷನ್ಗೆ ಸುಮ್ಮನೆ ಇನ್ನು ಬಂದಾಗ ಇನ್ನು ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಕೆಲವು ಲೀಡರ್ಸ್ಗೆ ತಿಳಿಸ್ರಪ್ಪ ಅಂತೇಳಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಕೆಲವರು ಇನ್ವಿಟೇಷನ್ ಹೋಯ್ತು. ಎಲ್ಲ ಜಾಗ ಇಲ್ಲದೆ ಅದಕ್ಕೆಲ್ಲ ಬಂದು ತುಂಬಿಕೊಟ್ಟಿದ್ದಾರೆ. ಆಗ ಓದೆ. ನಾನು ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್. 12ನೇ ವಯಸ್ಸಿಗೆ ಎಲೆಕ್ಷನ್ ನಿಂತವ್ ನಾನು ಸ್ಕೂಲಲ್ಲಿ. ಅವ್ರು ಹೇಳ್ದಂಗೆ ಸ್ಕೂಲ್ ನಿಂತವ್. ನಾನು ಎಲೆಕ್ಷನ್ ನಿಂತಾಗ ಗೆದ್ದಾಗ ಅವರು ನನಗೆ ಒಬ್ಬ ನಿನ್ನೆ ಸಿಕ್ಕಿದ್ದ ನನಗೆ ಭಾನುವಾರ, ಒಬ್ಬ ಹುಡುಗ ಮಾಧವ ನಾಯಕ್ ಅಂತ ನನ್ನ ಸ್ನೇಹಿತ. ಅವ್ನು ಮ್ಯಾಥ್ಸ್ ಅಲ್ಲಿ ಬಹಳ ಫಸ್ಟ್ ಇದ್ದ. ಅವ್ನು ಕಳಿಸಿದ್ದೆ ಕೌಂಟಿಂಗ್ಗೆ. ಅವನು ಬಂದು ಹೇಳ್ದ, ನೀನು 400 ವೋಟಲ್ಲಿ ಗೆದ್ದಿದ್ಯಾ ಅಂತ ಮುಂದಂಗೆ ಹೇಳ್ದ. ಅಲ್ಲಿ ಬೆಳಗ್ಗೆ ನೋಡಿದ್ರೆ ಅನೌನ್ಸ್ ಮಾಡ್ಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆರ್ತಿ ಪತಕ್ ಅಂತ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಆಗ ಕಾರ್ಮಲ್ ಸ್ಕೂಲಲ್ಲಿ ಸೆಕ್ರೆಟರಿ ಆಗಿ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ಅನೌನ್ಸ್ ಮಾಡಿದ್ರು. ಅಂದ್ರೆ ಅಲ್ಲಿಂದನೂ ಒಂದು ಪ್ರೆಷರ್. ಅದೇ ಥರ ಹೈಸ್ಕೂಲಲ್ಲೂ ಥರ ಆಯಿತು. ನನ್ನ ತಲೆಯಲ್ಲಿ ಹಾಗೇನೆ ನಾನು ಪೊಲಿಟಿಕಲ್ ಲೀಡರ್ ಆಗಬೇಕು ಅಂತೇಳಿ, ರಾಜಕಾರಣನೇ ಮಾಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸೊರ್ಕೆಗೆ, ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು, ಈ ಕೆಲವರೆಲ್ಲ ಇದ್ದಾರೆ, ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಗೆ ಟಿಕೆಟ್ ಸಿಗ್ತದೆ ಅಂತಂದ್ರೆ ಯಾರು ಇನ್ನು ಇವತ್ತರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಅವತ್ತಿನ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿವರೆಗೂ 8 ಬಾರಿ ಅಸೆಂಬ್ಲಿಗೆ ಹೋಗಿ ಈಗ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನನ್ನ ಕಲ್ಲು ಬಂಡೆ ಏನೇನೋ ಕರೀತಾ ಇದ್ರಿ. ಅದಕ್ಕೆ ನಾನು ಹೇಳ್ದೆ, ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ ಸಂಸ್ಕೃತಿ ಅಂತ. ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲನ್ನ ಬಂಡೆನ ಬಡಬಾಡೋದು ಮಾಡ್ಕೋಬಹುದು ಅಂತ. ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಒಂದು ಪುಸ್ತಕಕ್ಕೆ ಒಂದು ಹೆಸರಿಟ್ಟಿದ್ದಾನೆ, ಟ್ರಬಲ್ ಶೂಟರ್ ಅಂತ. ಇನ್ನೊಬ್ರು ಲಾಯಲ್ಟಿಗೆ ಹೆಸರಾದವನು ಅಂತ ಇದ್ದಾರೆ. ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ, ತೋರಿಸಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಅದ್ರಲ್ಲಿ ನನ್ನ ನಂಬಿಕೆ ಇರೋದು. ರಾಜೀವ್ ಗಾಂಧಿ ಅವರು ಹೇಳಿದ ಮಾತಿದ್ದು ನಮಗೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ 73rd 74th ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು. ಆಗ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ಯಾಕೆ ಈ ತಂದ್ರಿ ಅಂತೇಳಿ. ಅಷ್ಟೊತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಆಗ ಅವ್ರು ಹೇಳಿದ್ರು, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಈಗ ಪರಿಸ್ಥಿತಿ ಇದೆ, ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಹೆಂಗ್ ನಾಯಕರುಗಳನ್ನ ಹುಟ್ಟಾಕ್ತೀರಿ? ಈ ಲೋಕಲ್ ಬಾಡಿ ಇದ್ರೆ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂಥ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಬಂದವರು. ಇವತ್ತು ಕೆಂಗಲ್ ಹನುಮಂತ ಏನೋ ತಿಳ್ಕೊಳ್ಳಿ, ಅವ್ರಿಗೂ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ. ರಾಜಗೋಪಾಲ್ಚಾರಿ ತಗೊಳ್ಳಿ, ಜವಾಹರ್ಲಾಲ್ ನೆಹರು ತೆಗೆದುಕೊಳ್ಳಿ, ಅವರು ಕೂಡ ಅಲಹಾಬಾದ್ ಅಧ್ಯಕ್ಷರಾಗಿದ್ದರು, ಕೌನ್ಸಿಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಹಂಗೆ ವಿಲಾಸರಾವ್ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. ಬಿ ಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ. ಹಂಗೆ ಲೋಕಲ್ ಬಾಡೀಸ್ ಇಂದ ಬಹಳ ಜನ ಬೆಳ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪಲ್ ಇದನ್ನ ಯೋಚನೆ ಮಾಡಿದೀವಿ ಅಂತಂದ್ರೆ, ಹೊಸ ನಾಯಕರುಗಳು ಈಗ ಹುಟ್ಕೊಡ್ಬೇಕು. ಈಗ 369 ಇದೆ. ನೆಕ್ಸ್ಟ್ ಇನ್ನ ಒಂದು 100 ಚಿಲ್ಲರೆ ಆ್ಯಡ್ ಆಗ್ತದೆ. 500 ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಹುಟ್ಕೊಳ್ತಾರೆ. ಅವಕಾಶ ಸಿಗ್ಬೇಕು. ಈಗ ನನಗೂ ಆಯ್ತು, 63 ಆಯ್ತು. ಎಷ್ಟು ದಿನ ನಾವು ರಾಜಕಾರಣ ಮಾಡೋಕ್ಕಾಗ್ತದೆ? 8 ವರ್ಷ ಮಾಡ್ಬೋದಷ್ಟೇ. ಹೊಸಬ್ರಿಗೆ ಅವಕಾಶ ಬರ್ಬೇಕು. ನಮ್ಗೆಲ್ಲ ಸಿಗ್ತಲ್ಲ ಯಂಗ್ಸ್ಟರ್ಸ್ಗೆ. ಹಂಗೆ ಹೊಸ ನಾಯಕರುಗಳು ಕೂಡ ಬರ್ಲಿ ಅನ್ನೋ ನಾನು ಆಸೆ. ಯಾಕೆಂದ್ರೆ ಹೊಸ ನಾಯಕರು ಬರ್ಲಿಲ್ಲ ಅಂತಂದ್ರೆ ಈಗ ನಮ್ಗೆಲ್ಲ ಅವಕಾಶ ಸಿಗ್ತದೆ, ನಾವೆಲ್ಲ ಆದವು. ನಮ್ಗೆ ಅವಕಾಶ ಸಿಕ್ಕಲ್ಲ, ಇಲ್ಲ ಆಗ್ತಿತ್ತು. ಸೊ ಹಂಗೆ ನನಗೆ ಬಿಲೀವ್, ನನಗೆ ಹೊಸಬ್ರು ನಾಯಕರಿಗೆ ಸಿಗ್ಬೇಕು ಅಂತ. ಬಹಳ ಜನ ಇರೋರು ಒಂದು 20% ಮಾತ್ರ ಎಲ್ಲರೂ ಸಣ್ಣ ಪಣ್ಣ ಸ್ಥಾನ ಸಿಕ್ಕಿದೆ. ಮಿಕ್ಕಿದ 80% ಪಾಪ ಎಲ್ಲ ದುಡಿತಾನೆ ಇದ್ದಾರೆ, ಕಷ್ಟಪಡ್ತಾನೆ ಇದ್ದಾರೆ. ಸೊ ಅದಕ್ಕೆ ಬಹಳ ವಂಚಿತರು ಅನ್ನೋದನ್ನು ನಾನು ಆ ಪದನ ಈ ಸಂದರ್ಭದಲ್ಲಿ ಉಪಯೋಗಿಸಿದ್ದೇನೆ. ಇವತ್ತು ಒಂದು ಪುಸ್ತಕ ಬಹಳ ಅದಕ್ಕೆ ಗೌರವ ಇದೆ.
ಈ ಪುಸ್ತಕದ ಬಗ್ಗೆ ಭಾಳ ವಿಚಾರಗಳನ್ನು, ಯಾಕೆಂದ್ರೆ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ. ಎಲ್ಲಿ ಈಗ ಓದೋ ಟೈಮ್ ಅಂತೂ ಜನಕ್ಕಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಇದಕ್ಕೆ ಹೋಗಿಬಿಟ್ಟಿವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದ್ದೀವಿ. ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರು ಪುಸ್ತಕದಲ್ಲಿ ಅವ್ರು ಏನೇ ಕೂಡ ಪಾಠ ಹೇಳಬೇಕಾದ್ರೆ ಸುಳ್ಳು ಹೇಳೋಕ್ಕಾಗಲ್ಲ. ಈಗ ಟೀಚರ್ ಆ ಮಗು ಪ್ರತಿಯೊಂದು ಫೋನ್ ಆ್ಯಪಲ್ಲೇ ಆ ಟೀಚರ್ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಇರ್ತದೆ. ಸೊ ಈಗ ಭಾಳ ಕಷ್ಟ. ಹಿಂದೆ ಎಲ್ಲ ಗುರುಗಳು ಟೀಚರ್ಗಳು ಇದನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ, ಶಿಷ್ಯರಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಭಾಳ ಶ್ರಮ ಪಡ್ತಿದ್ರು. ಈಗ ಹಂಗೇನಿಲ್ಲ, ಶ್ರಮ ಏನು ಪಡ್ಬೇಕಾಗಿಲ್ಲ, ಹೊಡಿಬೇಕಾದಿಲ್ಲ. ನಮಗೆಲ್ಲ ಬೇಕಾದಷ್ಟು ನನ್ನ ಕಾಲದಲ್ಲೂ ಏಟಿಗೆಲ್ಲ ತಿಂದಿದ್ದು ನಾನು. ಈಗ ಹಂಗೇನಿಲ್ಲ. ನಾನು ಯಾವುದೋ ಸಂದರ್ಭದಲ್ಲಿ ಹೇಳಿದೆ, ತ್ರೇತದೊಳ್ಳು ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ, ಆದ್ರೆ ಕಲಿಯುಗದೊಳ್ಳು ಗುರು ಶಿಷ್ಯಗೆ ವಂದಿಸಿ ವಿದ್ಯೆ ಕಲಿಸಿ ನನಗೆ ಸಂಬಳ ಬರ್ತಾ ಇದ್ದಪ್ಪ, ಜಾಸ್ತಿ ಬರ್ತಾ ಇದೆ ಏನೇ ಅಂತ ಹೇಳಿ ಕೊನೆಗೆ ಅವ್ನು ಕೈ ಮುಗಿದ್ಬಿಟ್ಟು ಕೇಳ್ಕೊಂಡು ಅವನು ಸುಳ್ಳು ಹೇಳಕ್ಕಾಗಲ್ಲ. ಸುಳ್ಳು ಹೇಳಿದ್ರೆ ಹಿಂಗಿದೆ, ಫೋನಲ್ಲಿ ಹಿಂಗಿದೆ, ಇದರಲ್ಲಿ ಹಿಂಗಿದೆ ಅಂತೇಳಿ ಅವ್ರಿಗಿಂತ ಜಾಸ್ತಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಪಕ್ಷ ಭೇದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ನನ್ನ ಕಷ್ಟಕಾಲದಲ್ಲಿ ನನ್ನ ತಿಹಾರ್ ಜೈಲಿಗೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಸಿ ನನ್ನನ್ನು ಕಳಿಸಿದಾಗ ನನ್ನ ಜೊತೆ ನಿಂತ ಜನ, ಕಾಲಿಗೆ ಚಪ್ಪಲಿ ಹಾಕೊಳ್ಳೋಕ್ಕಿಲ್ಲದೆ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂಥ ಜನ, ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂಥ ಜನ, ನಾನು ಜೈಲಲ್ಲಿದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂಥ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂಥ ಜನ, ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ನನ್ನ ತಾಯಂದಿರು ಸೋದರಿರು ಪ್ರಾರ್ಥನೆ ಮಾಡಿಕೊಂಡು ಹರಕೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನ ತೀರಿ, ನನ್ನ ಅಣ್ಣನ ಥರ, ನನ್ನ ತಮ್ಮನ ಥರ ಅಂತೇಳಿ ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ನಿಂಬೆಗಿಂ ಹುಡಿಯಿಲ್ಲ, ದುಂಬಿಗಿಂ ಕರಿಯಿಲ್ಲ, ಶಂಭುಕಿನ ಅದಕ್ಕೆ ದೇವನಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ. ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಂಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಬದುಕಿನ ಜೊತೆಯಲ್ಲಿ, ನನ್ನ ಕಷ್ಟದ ಜೊತೆಯಲ್ಲಿ ಎಲ್ಲ ಕೂಡ ನಿಂತಿದ್ರಲ್ಲ, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇದು ನನ್ನ ಫಸ್ಟ್ ನನಗೆ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಇದು. ನಾನು ಬರಬಾರ್ದು, ಆ ಹುಡುಗರು ಬದ್ಬಿಟ್ಟಿದ್ದಾನೆ ಹುಡುಗ. ಎರಡನೇ ನಾನು ಹೆಣ್ಮಗಳಿಗೆ ಹೇಳಿದ್ದೀನಿ, ಟೈಮ್ ಕೊಟ್ಟಿದ್ದೀನಿ ಅಂತ. ನಾನೇ ಈ ಸಂದರ್ಭದಲ್ಲಿ ಹೋಗದೇವರು ತಪ್ಪಾಗ್ತದೆ, ನಾನಿಲ್ಲದೆ ಈ ಕಾರ್ಯಕ್ರಮ ನಡೆದ್ರೆ, ನನ್ಗೆ ಹೇಳಿಲ್ಲ ಈ ಫಿಕ್ಸ್ ಮಾಡಿದ್ರೆ, ಆದರೂ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಹೋಗದೆ ತಪ್ಪಾಗ್ತದೆ ಅಂತ ಹೇಳಿ ಬಂದಿದ್ದೇನೆ. ಸೊ ನನಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವಿಟ್ಟು ಅಭಿಮಾನ ಇಟ್ಟು ನನ್ನನ್ನು ಬೆಳೆಸಿ ನನಗೆ ಆಶೀರ್ವಾದ ಮಾಡಿ, ನನ್ನ ತಂದೆ ತಾಯಿ ನನ್ನ ಕುಟುಂಬದವ್ರದ್ದು ಬೇರೆ, ಅದು ಬೇರೆ ವಿಚಾರ, ನನ್ನ ನಂಟರು ನನ್ನ ಸಂಬಂಧಿಕರು ಬೇರೆ ವಿಚಾರ. ಆದರೆ ಪ್ರತಿಯೊಬ್ಬರು ಕೂಡ ಈ ಹುಡುಗನ್ನ ಇಲ್ಲಿವರೆಗೂ ತೆಗೆದುಕೊಂಡು ಹಳ್ಳಿಯಿಂದ ತಂದು ಇಲ್ಲಿವರೆಗೂ ಬೆಳೆಸಿದ್ದಾರಲ್ಲ, ಅವರೆಲ್ಲ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಬಯಸ್ತೇನೆ. ಇವತ್ತು ತಂದೆ ಇಲ್ಲ ಅಂದ್ರೆ, ತಂದೆ ತಾಯಿ ಇಲ್ಲ ಅಂದ್ರೆ ನಮ್ಗೆ ಆಧಾರ ಇರುವುದಿಲ್ಲ. ತಾಯಿ ಇಲ್ಲದೆ ಹೋದ್ರೆ ಮಮತೆ ಇರುವುದಿಲ್ಲ, ಗುರು ಇಲ್ಲ ಅಂದ್ರೆ ಜ್ಞಾನ ಇರುವುದಿಲ್ಲ. ಸೊ ಅದರಿಂದ ನಾವು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ನಾವೆಲ್ಲ ಮಾಡಬೇಕಾಗ್ತದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೋಲನ್ನು ಕೂಡ ನಾನು ಒಪ್ಕೊಳ್ತೇನೆ. ಯಾವಾಗಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಾವು ಮಾಡಿದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ. ನಾನು ಟೀಕೆನೂ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಈಗ ಮಾಧ್ಯಮದವ್ರು ಎಷ್ಟೋ ಜನ ಟೀಕೆ ಮಾಡ್ತಾರೆ, ನನ್ನ ಸ್ನೇಹಿತರುಗಳು ಟೀಕೆ ಮಾಡ್ತಾರೆ, ಫ್ರೆಂಡ್ಸು ಹೇಳ್ತಾರೆ. ಅದು ನಾನು ತಪ್ಪು ಅಂತ ನಾನು ಹೇಳುವುದಿಲ್ಲ. ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದ್ದೆಲ್ಲ ಕಥೆಗಳನ್ನು ಕಟ್ಟಿ ಮಾತಾಡೋಂತಿದ್ದಾರೆ. ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಳುಗಳು, ನಾನು ಅವರ ಹೆಸರುಗಳೆಲ್ಲ ಹೇಳಕ್ ನಾನು ತರಿಲ್ಲ, ಏನೇನೋ ಕಥೆಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾದ್ಯಗಳು ಮಾಡೋದೆಲ್ಲ ಇದೆ. ಬಟ್ ಅಂದ್ರೂ ಏನ್ ಮಾಡೋಕ್ಕಾಗ್ತದೆ?
ಅವ್ರ ಬದುಕಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಸಹಾಯ ಆಗಬೇಕು ಅಂತ ನಂಗೆ ಅವ್ರ ಖುಷಿಗೋಸ್ಕರ ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಕೆಲವು ಸಮಾಧಾನ ಇರುವುದಿಲ್ಲ. ಸೊ ಮಾಡ್ತಾರೆ, ಆದರೂ ಪರವಾಗಿಲ್ಲ ಅಂತೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮಾಡಿ. ಯಾಕೆಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ, ಯಾವುದು ಶಾಶ್ವತ ಅಲ್ಲ. ನಾನು ಯಾರು 30-40 ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ಮೇಲೆ ನಿಂತಿದ್ದೀನಿ. ಅವ್ರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ, ಕೇಸ್ಗಳಾಗ್ತಿದ್ದಾರೆ. ಕೊನೆಗೆ ನಾನೇ ಹೋಗಿ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ಕೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂಥ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ. ಆದರೆ ಪಕ್ಷದ ನಿಷ್ಠೆಗೆ, ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ನಾನು ಮಾಡ್ತೇನೆ. ಸರ್ಕಾರ ಹೋದ ತಕ್ಷಣ, ನಾನು ಜೈಲಿಗೆ ಹೋದ ತಕ್ಷಣ ನಾವೇನು ದುಡ್ಡು ಹೊಡಿ ಅಂತ ಹೇಳಿದ್ವು ಅಂತ ಮಾತನ್ನು ಕೂಡ ಈ ಕಿವಿಲಿ ನಾನು ಕೇಳಿದ್ದೇನೆ. ಅಂದು ನಂಗೇನು ಬೇಜಾರೇನಿಲ್ಲ, ಇರಲಿ ಮಾತಾಡ್ತಾರೆ. ಅವಕಾಶ ಮಾಡಿಕೊಟ್ಟದ್ದು ತಾನೇ ಅವ್ರು ಮಾತಾಡೋದು. ಅವಕಾಶ ಮಾಡಿಕೊಡಿ ಯಾಕೆ ಮಾತಾಡ್ತಾರೆ? ಹಂಗೆ ಬೇಕಾದಷ್ಟು ವಿಚಾರಗಳಿದೆ. ಆದ್ದರಿಂದ ಇವತ್ತು ಅನೇಕ ವಿಚಾರಗಳು ಪುಸ್ತಕದಲ್ಲಿದೆ. ನಾನು ಕೆಲವ್ರಿಗೆ ಹೇಳೋದು ನಿಮಗೆ, ರೈಟರ್ ಹಂಗ ಪುಸ್ತಕ ಯುವಕ ಬರೆದುಬಿಟ್ಟಿದ್ದಾನೆ. ಆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ 99% ಅಷ್ಟು ಸತ್ಯಗಳು ಕಾಣ್ತಾ ಇದೆ. ನನಗೆ ನನ್ನ ಬದುಕಿನಲ್ಲಿ ನನ್ನ ಕಷ್ಟಗಳ ವಿಚಾರಗಳು ಗೊತ್ತಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಬಹಳ ಅನುಕೂಲ ಆಗುವಂಥ ವಿಚಾರ ಇದೆ. ಈಗ ಕಬ್ಬಣ ಎಲ್ಲರೂ ಕೂಡ ಏನು ಬೇಕಾದ್ರೂ ಇದನ್ನ ಬಹಳ ಗಟ್ಟಿಯಾದಂಥ ವಿಚಾರ. ಅದು ಕತ್ರಿಗೂ ಉಪಯೋಗಿಸ್ಬೋದು, ಸೂಜಿಗೂ ಉಪಯೋಗಿಸ್ಬೋದು. ಸೊ ಕತ್ರಿ ಯಾರು ಬೇಕಾದ್ರೂ ಕಟ್ ಮಾಡ್ತದೆ, ಸೂಜಿ ಯಾರನ್ನ ಬೇಕಾದ್ರೂ ಜೊತೆ ಮಾಡ್ತದೆ. ಸೊ ಹಂಗೆ ಬೆಂಕಿ ಕಬ್ಬಿಣವನ್ನು ಕೂಡ ಕರಗಿಸ್ತದೆ, ನೀರು ಆ ಬೆಂಕಿಯನ್ನ ಹಾರಿಸ್ತದೆ, ಮನುಷ್ಯ ನೀರನ್ನು ಕೂಡ ಕುದಿಸೋ ಸಹ ಒಂದು ಶಕ್ತಿ ಇದೆ. ಸೊ ಅದಕ್ಕಿಂತ ಆದ್ಮೇಲೆ ಕೊನೆಗೆ ಜೀವನ ಮರಣ ಇವೆರಡು ಕೂಡ ಕೊನೆಗೆ ಆದರೂ ಕೂಡ ನಾವು ಅದನ್ನ ಶಕ್ತಿಶಾಲಿಯಾಗಿ ಈ ಸಂದರ್ಭದಲ್ಲಿ ಆ ಸಾವಿನ ಬದುಕಿನಲ್ಲಿ ಎಲ್ಲ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ಲೈಫ್ ಡೆತ್, ಹುಟ್ಟಿಗೂ ಸಾವು. ಒಂದು ಮಗು ಹುಟ್ಟಿದಾಗ ನಗ್ತಾ ಇರ್ತಾನೆ, ಖುಷಿ, ಸಮಾಜ ಖುಷಿಯಾಗಿರ್ತದೆ. ಅದೇ ಮಗು ಸತ್ತಾಗ ಸಮಾಜ ಹೇಳ್ತಾ ಇರ್ತದೆ, ಆ ಮಗು ಸಂತೋಷವಾಗಿರ್ತಾರೆ. ಸೊ ಬಿಟ್ವೀನ್ ದಿ ಲೈಫ್ ಅಂಡ್ ಡೆತ್, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿದಂಥ ಸಾಧನೆಗಳನ್ನು ಇವತ್ತು ಗುರುಸಿ ಸಮಾಜ ಇವತ್ತು ನಮಗೆ ಏನೋ ಒಂದು ಆಯ್ತಪ್ಪ ಬದುಕಿನಲ್ಲಿ, ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರಬೇಕು, ನಾವು ಕೂಡ ಅವಕಾಶ ಸಿಕ್ಕಿದಾಗ ನಾವೇನಾದ್ರು ಒಂದು ಮಾಡಬೇಕು ಅನ್ನೋದು ಮುಖ್ಯ. ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು. ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾ ಇತ್ತು. ಬಾಂಬೆಕ್ಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ ಅಸೆಂಬ್ಲಿ, ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ಕೆ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದು 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ಕೆ ಬೇಡ. ಇಲ್ಲ, ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ, ಇನ್ನೊಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನಾನು ನನ್ನಂದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದುವಂಥ ಆದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ನಾನೇನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ RSS ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅನ್ನೋಕ್ಕೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು. ನಾನು ಕಲ್ತಿದ್ದೀನಿ, ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ.
ಆದರೂ ನಾನೇನು ಬೇಜಾರು ಮಾಡ್ಕೊಂಡು ನನಗೆ ಯಾರು ನೀನು ಕ್ಷಮಾಪಣೆ ಕೇಳು ಅಂತಲೂ ಕೇಳಿಲ್ಲ ನನಗೆ. ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾವುದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಹೋಗಲಿಲ್ಲ. ಬಟ್ ಒಂದು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಈ ಪುಸ್ತಕ ಬರೆದಿದ್ದೀರಿ, ಪುಸ್ತಕ ತಿಳ್ಕೊಳ್ಳಿ, ಈ ಪುಸ್ತಕ ಭಾಳ ಜನಕ್ಕೆ ಹೋಗ್ಲಿ. ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ 6ನೇ ತಾರೀಕು ನೀರಿನ ಹೆಜ್ಜೆ ಅಂತೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನ್ ಕೈಯಲ್ಲಿ ಅವನ ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕೆಟ್ ಹಾಲಲ್ಲಿ ನವೆಂಬರ್ 6ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ 100 ವರ್ಷದಿಂದ ಗಾಂಧಿ, ಅದಾದ್ಮೇಲೆ ಮೊನ್ನೆ ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮ ಗಮನಿಟ್ಕೊಂಡು ಇನ್ನೊಂದು ಪುಸ್ತಕ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ಅದನ್ನು ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೈಯಲ್ಲಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡ್ಕೊಂಡಿದ್ದೇನೆ. ಸೊ ಹಂಗೆ ನನಗೆ ಯಾಕೆಂದರೆ ಇತಿಹಾಸ ಪುಟ್ಟ ಕೆಲವು ವಿಚಾರಗಳನ್ನು ಹೋಗ್ಬೇಕಾಗ್ತದೆ, ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ. ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ, ಇಲ್ಲಿ ನಾನು ಹೇಳಕ್ಕೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಒಂದು ಏನಪ್ಪ ಅಂತಂದರೆ, ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ. ನಾನು ಸಂಸ್ಕೃತ ಏನಂತ ಸ್ಟೂಡೆಂಟು ಅಲ್ಲ, ಏನಿಲ್ಲ. ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ರು, ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು 50ನೇ ವರ್ಷದ ಹುಟ್ಟಿದಬ್ಬ. ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಗೆಸ್ಟ್ ಆಗಿ ಬಂದಿದ್ರು. ವೇದಿಕೆ ಮೇಲೆ ಸುಮಾರು ಒಂದು 100 ಜನ ಸ್ವಾಮಿಗಳಿದ್ರು. ಕುಂಬಳಗುಡ್ತ ಒಂದು ಫಂಕ್ಷನ್ ನಡೀತು. ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂಥ ವಿಶ್ವನಾಥ್ ರೆಡ್ಡಿ ಅವರು, ಆಗ ನಾನು ಬರೀ MLA ಇದ್ದೆ, ಅವರು ಜೊತೆ ಬಂದು ನಾವಿಬ್ಬರು ಹೋಗಿದ್ದು ಅಲ್ಲಿಗೆ ನೋಡೋಣ ಅಂತೇಳಿ. ನನ್ನ ಕೈಯಲ್ಲಿ ಆ ಜಯರಾಮ್ ಒಂದಷ್ಟು ತುಪ್ಪ ಗಿಪ್ಪ ತೆಗೆಸ್ಕೊಟ್ಟಿದ್ರು, ಸ್ವಲ್ಪ ಗ್ರ್ಯಾಂಡ್ ಮಾಡ್ತಿದ್ದೆ. 12 ಲಕ್ಷ ರೂಪಾಯಿ ಆ ಪ್ರೋಗ್ರಾಮ್ಗೆ ತುಪ್ಪ ತಗೊಟ್ಟಿದ್ದೆ. ಆಯ್ತು ಹೋಗೋಣ ಅಂತ ಹೋಗಿದ್ದೆ. ಕೆಳಗಡೆ ಎಲ್ಲ ಕೂತಿದ್ದೆ, ನಾವೇನು ಸ್ಟೇಜ್ ಮೇಲೆ ಹೋಗಲಿಲ್ಲ ನಾನು. ಆಗ ಅವರು ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು. ಅವರು ಮಾಡ್ಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ, ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂತಾನೆ ಹೇಳಿದ್ರು. ತಿರ್ಗಾ ಇನ್ನೊಂದ್ಸತಿನೂ ಪ್ರಧಾನಮಂತ್ರಿಗಳಂತ ಎಲ್ಲ ಜನ ಓ ಅಂದ್ರು. ಇನ್ನೊಂದ್ಸತಿನೂ ಪ್ರಧಾನಮಂತ್ರಿಗಳಂತ ದೇವೇಗೌಡ, ಅಂದ್ರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೇಳಿ. ಸೊ ಅದಾದ್ಮೇಲೆ ಕೊನೆಗೆ ಅಲ್ಲಿ ಅವರು ಒಂದು 8 ಶ್ಲೋಕ ಹೇಳಿದ್ರು, ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳಿದ್ರು. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಐ ಹ್ಯಾವ್ ಹರ್ಡ್. ಒಬ್ಬ ಧರ್ಮಾಧಿಕಾರಿ ಕೈಲಿ, ಒಬ್ಬ ಶ್ರೀಗಳ ಕೈಲಿ ಕೇಳಿದ್ದಂಥದ್ದು. ಸೊ ಅವತ್ತೇ ನಾನು ಸ್ವಾಮಿಗಳಿಗೆ, ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು, ನನಗೊಂದು ಟೀಚರ್ ಬೇಕಾದ್ರಿ, ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿದೆ. ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ನ ಹುಡುಕೊಂಡು ಬಂದು ಕರ್ಕೊಂಡು, ಸೊ ಒಂದು 2-3 ವರ್ಷ ಕಲಿತೆ. ಆ ಕಲ್ತಾದ್ಮೇಲೆ 1 hour ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ. ಅನೇಕ ಶ್ಲೋಕಗಳು, ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಕೆಲವು ಕಲಿತೆ. ಅದನ್ನ ಈ ಹುಡುಗ ಇದನ್ನ ಲಾಸ್ಟು ಉಡುಪಿಯಲ್ಲಿ ಬರೆದಿದ್ದಾರೆ. ಮೊನ್ನೆ ಅದು ಕಲ್ತಿದ್ದು ನಾನು 25 ವರ್ಷ ಮೇಲೆ 30 ವರ್ಷ ಹತ್ರ ಆಗೋಗಿದೆ. ಅದನ್ನ ಈ ಹುಡುಗ ಅದು ಎಲ್ಲಿ ಹುಡುಕುತ್ತೋ ಗೊತ್ತಿಲ್ಲ, ಇಲ್ಲ ಟಿವಿಯಿಂದ ಏನಾದ್ರು ಇದನ್ನ ಮಾಡಿದ್ನು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಲಾಸ್ಟಲ್ಲಿ ಇದನ್ನ ಬರೆದಿದ್ದಾನೆ. ಇಲ್ಲಿ ಮೊನ್ನೆ ನಾನು ಮಠಕ್ಕೆ ಹೋದಾಗ, ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋದಾಗ, ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣಂದು. ಯಾವತ್ತೂ ವಿಶ್ವರೂಪ ದರ್ಶನ ಕೃಷ್ಣಲ್ಲ, ಸಣ್ಣ ವಿಗ್ರಹ ಇದೆ ಅಷ್ಟೇ. ಅವತ್ತು ದರ್ಶನ ಮಾಡಿದ್ರು. ಏನಿದು ಅಂತ ಕೇಳಿದಾಗ, ಇಲ್ಲ ಇದು ವಿಶ್ವರೂಪ ದರ್ಶನ, ಇವತ್ತು ನಾವು ಇಲ್ಲಿ ಅಲಂಕಾರ ಮಾಡಿದ್ದೀವಿ ಅಂತ. ಅಲ್ಲಿಂದ ನಾನು ಅದಕ್ಕೆ ಸ್ಟೇಜ್ಗೆ ಹೋಗಿ ಕೂತ್ಕೊಂಡ ಅಷ್ಟೊತ್ತಿಗೆ ನನಗೆ ನಾನು ಕಲ್ತಂತ ಏನು ಶ್ಲೋಕ ನನಗೆ ರಿಕಾಲ್ ಮಾಡಿಕೊಂಡೆ. ಒಂದು 10-15 ನಿಮಿಷದಲ್ಲಿ ಮಾಡಿದೆ. ಸೊ ಅದನ್ನು ಆ ಶ್ಲೋಕನ ತಿರ್ಗಾ ಇವತ್ತು ಇಲ್ಲಿ ಹೇಳೋಣ ಅನಿಸ್ತಾ ಇತ್ತು ನನಗೆ. ಸೊ ಅದಾದ್ಮೇಲೆ ಸ್ವಾಮಿಗಳು ಕೇಳಿದೆ. ನಮ್ಮ ವಿನಯ್ ಕುಮಾರ್ ಸೊಲ್ಕೆನ ಇಲ್ಲಿದ್ರು, 3-4 ಜನ ಇದ್ದಾರೆ ನನ್ನ ಜೊತೆ ಬಂದವರು ಇದ್ರು, ನಮ್ಮ ಮಂಜುನಾಥ್ ಭಂಡಾರಿನೂ ಇದ್ರು, ಯಾರೆಲ್ಲ ಇದ್ದಾರೆ ಅಂತ ಹೇಳಿದೆ ಸ್ವಾಮಿಗಳಿಗೆ. ಯಾಕಂದ್ರೆ ಭಾಳ ದೊಡ್ಡ ಸಾಹಿತಿಗಳು, ಸ್ನೇಹಿತರೆಲ್ಲ, ದೊಡ್ಡ ಶ್ರೀಗಳೆಲ್ಲ ಕೂಡ ಇತ್ತು. ಏನಂದ್ರೆ ವಿಶ್ವರೂಪದ ದರ್ಶನದ ಬಗ್ಗೆ ಕೃಷ್ಣ ಅರ್ಜುನನ ಸಂಭಾಷಣೆ ಸಂದರ್ಭದಲ್ಲಿ ಹೇಳ್ತಾರೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ಗರಿನಾಂ ನಾಥ ಸಂಭೋಭಿ ಅಭ್ಯತಿಕಃ ಋತೋನ್ಯಃ ಲೋಕತ್ರಯೇಪಿ ಹ ಪ್ರತಿಭ ಪ್ರವಾಹ
ತ್ವಮಾದಿದೇವ ಪುರುಷ ಪ್ರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪಂ ಅಂತೇಳಿ ಕೃಷ್ಣನ ರೂಪವನ್ನು ಹೇಳಿದೆ. ಸೊ ಟಿ ವಿ ನೋಡಿದೆ, ಮೊನ್ನೆ ಯಾರೋ ಒಂದು ಸ್ನೇಹಿತರು ಹೇಳಿದ್ರು ಇದು ಒಂದು 25 ಲಕ್ಷ ಜನ ಇದನ್ನು ನೋಡಿದ್ದಾರೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಜುಕೇಷನ್, ವಿದ್ಯೆ, ಈ ಪುಸ್ತಕ ಇದನ್ನು ಎಂಡಿಲ್ಲ, ಇದಕ್ಕೆ ವಯಸ್ಸಿಲ್ಲ, ಇದನ್ನು ಜ್ಞಾನ ಎಲ್ಲಾದರೂ ಕೂಡ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನಾವು ಪೇಪರ್ ಓದೋದು, ಟಿ ವಿ ನೋಡೋದು, ವಿಚಾರವನ್ನು ತಿಳ್ಕೊಳ್ಳೋದು, ನಾಲೆಜು ಯಾರ ಮನೆ ಆಸ್ತಿ ಅಲ್ಲ. ಸೊ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿ ಸಿಗ್ಬೇಕಾದ್ರೆ, ಶಾಂತಿ ಸಿಗ್ಬೇಕಾದ್ರೆ, ವಿಚಾರಗಳನ್ನ ತಿಳ್ಕೊಳ್ಬೇಕಾದ್ರೆ, ಅದು ಚೆನ್ನಾಗಿ ಕೇಳಬೇಕಾದ್ರೆ, ಮಾರ್ಗದರ್ಶನ ಆಗ್ಬೇಕಾದ್ರೆ ಎಜುಕೇಷನ್ನ ನಾನು ಡಿಗ್ರಿ ಆಗೋಯ್ತು ನನಗೆ ಅಂತ ನೀವು ಯಾರು ನಾನು ಮುಗಿದೋಯ್ತು ಅಂತ ನೀವು ತಿಳ್ಕೊಳ್ಳೋದು ಬೇಡ. ನಿಮ್ಮ ಮಕ್ಕಳನ್ನು ತಿಳ್ಕೊಳ್ಳೋದು. ನನಗೆ ಒಂದು ಹೇಳಬೇಕು ಅಂತಂದರೆ, ನಾನೆಲ್ಲೋ ಒಂದು ಕಡೆ ಭಾಷಣ ಮಾಡಿದ್ದೀನಿ, ಬಹುಶಃ ಇದರಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. 2000 ನಾನು ಗ್ರ್ಯಾಜುಯೇಟ್ ಆಗಿರಲಿಲ್ಲ. 3 ಜನ ಮಕ್ಕಳು NPSಗೆ ಸೇರಿಸ್ಬಿಟ್ಟೆ ನನ್ನ ಮಕ್ಕಳನ್ನ. ಅವ್ರು ಗೋಪಾಲ್ ಕೃಷ್ಣ ಅವರು ನನ್ನ ಮದುವೆಗೆ ಬಂದಾಗ ನನಗೊಂದು $1 ಕೊಟ್ಟರು, ತೃಪ್ತಿ $1. ನನಗೆ ನಿಮ್ಮ $1 ನಿಮ್ಮ ಗಿಫ್ಟ್ ಬೇಡ, ನನಗೆ ಹುಟ್ಟೋ ಮಕ್ಕಳನ್ನ ನಿಮ್ಮ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಅಂದೆ. 3 ಜನ ಮಕ್ಕಳಿಗೂ ಪಾಪ ಅವ್ರು ಕೊಟ್ಟರು ಸೀಟು. ನೀನು ಹಬ್ಬ ಕಣೆಯ ನನ್ನ ಶಿಷ್ಯ ಸ್ಕೂಲ್ ಮಾಡೋಕ್ಕಾಗ್ತದೆ ಅಂತೇಳಿ ನನ್ನ ಕೈಲೇ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ, ಈಗ ನ್ಯಾಷನಲ್ ಏನು 2 ಸ್ಕೂಲ್ ಇದೆ, ಆ ಸ್ಕೂಲ್ಗೆ ಅವರೇ ಮೆಂಟ್ರಾಗಿ ಅವ್ರದ್ದೇ ಹೆಸರೆಲ್ಲ ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಸೊ ಹಂಗೆ ನನ್ನ ಮಕ್ಕಳು ಅಪ್ಪ ನನ್ನ ಓದು ಅಂತೇಳಿ ಪಾಪ ಇವತ್ತೇನಾದ್ರು ನನ್ನ ಮಕ್ಕಳು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಇಸ್ ಮೈ ವೈಫ್ಸ್ ಕಾಂಟ್ರಿಬ್ಯೂಷನ್. ಅದರಿಂದ ನಾನು ಐ ಕುಡ್ ನಾಟ್ ಗಿವ್ ಟೈಮ್. ಇಟ್ ಈಸ್ ಮೈ ವೈಫ್. 3 ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದೆ. ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಲೈಫು. ಅವ್ರು ನನಗೆ ಓದು ಅಂತ ಕೇಳ್ತಾ ಇದ್ದಾರೆ, ನೀನು ಯಾಕೆ ಓದಲಿಲ್ಲ ಅಂತ ಕೇಳ್ತಾರೆ ಅಂತೇಳಿ. ಅಟ್ ದಿ ಏಜ್ ಆಫ್ 47 ತಿರ್ಗಾ ನಾನು ಗ್ರ್ಯಾಜುಯೇಟ್ ಆಗಬೇಕು ಅಂತೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಲಿ ನಾನು MA ಪೊಲಿಟಿಕಲ್ ಸೈನ್ಸ್ ಬರೆದ್ಬಿಟ್ಟು ನಾನು ಗ್ರ್ಯಾಜುಯೇಟ್ ಆದೆ. ನಾನು ಬಂಗಾರಪ್ಪನೂರು ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು, ಅಷ್ಟೊತ್ತಿಗೆ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾದ್ರೂ ಕೂಡ ಅವತ್ತು ಗ್ರ್ಯಾಜುಯೇಟ್ ಆದಾಗ ಆದಂಥ ಸಂತೋಷ ಯಾವತ್ತೂ ಕೂಡ ಒನ್ ಆಫ್ ಮೈ ಮಿನಿಸ್ಟ್ರಿಗಿನ್ನ ನನ್ನ ಗ್ರ್ಯಾಜುಯೇಷನ್ ವಾಸ್ ಮೈ ಲೈಫ್ ಟೈಮ್ ಡಿಸೈರ್. ಅದಕ್ಕೆ ನಾನು ಇವತ್ತು ನನ್ನ ಆಫೀಸಲ್ಲಿ ನಾನು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇವತ್ತು ಹಾಕೊಂಡಿದ್ದೀನಿ. ಹಂಗೆ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಎಜುಕೇಷನ್ಗೆ ಅಲ್ಟಿಮೇಟ್ಲಿ ಇದು ದಿಸ್ ಪುಸ್ತಕ, ಯಾವುದೇ ಪುಸ್ತಕ ಆಗಿರಲಿ, ಯಾವುದೇ ಪೇಪರ್ ಆಗಲಿ, ಭಾಳ ಶ್ರಮಪಟ್ಟು ಬರೀತಾರೆ, ಒಂದು ತಪ್ಪು ಕೂಡ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ, ಒಂದೊಂದು ಸಣ್ಣ ಶ್ಲೋಕದಲ್ಲಿರ್ಬೋದು, ಒಂದೊಂದು ಸಣ್ಣದ ವಚನದಲ್ಲಿರ್ಬೋದು ಕೂಡ ಬೇಕಾದಷ್ಟು ಅವರ ಮನಸ್ಸನ್ನು ಬದಲಾವಣೆ ಮಾಡೋಂಥ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ. ಅದಕ್ಕೆ ಇವತ್ತು ಆ ಹುಡುಗ ಯಾವ ರಾಜಕಾರಣಿ ಕೇಳದೆ ಸಾಹಿತಿಗಳನ್ನೇ ಕರೆದು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಎಸ್ ಇದು ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ಬಂದು ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ, ದೀಪ ಹಚ್ಚಿದ್ದೇನೆ. ಆ ಹುಡುಗ ಹೇಳ್ತಿದ್ದ ಶ್ಲೋಕದ ಬಗ್ಗೆ, ಶಿವಂ ಕರೋತಿ, ಇನ್ನ ಉರಿತಾ ಇತ್ತು ನೋಡಿ, ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತಾಗಲಿ, ಐಶ್ವರ್ಯ ಆಗಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ನಾನು ಬೆಳೆಸ್ತಾ ಇದ್ದೀನಿ. ನಾನು ಗಂಟೆಗಟ್ಟಲೆ ಮಾತಾಡಕ್ಕೆ ಹೋದ್ರೆ ಲೇಟ್ ಆಗ್ತದೆ. ಭಾಳ ನನ್ನ ಕಾರ್ಯಕರ್ತರು, ಮುಖಂಡಗಳು, ಲೀಡರ್ಸು ಎಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸೆ ತಾವೇ ತಿಳ್ಕೊಂಡು ಬಂದಿದ್ದೀರಿ. ವಿಶೇಷವಾಗಿ ವೇದಿಕೆ ಇರುತ್ತಲ್ಲ, ಗಣ್ಯರೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಈ ಪುಸ್ತಕವನ್ನು ಬರೆದಂಥ ಮತ್ತು ಪಕ್ಷಿತ್ ಪಬ್ಲಿಕೇಶನ್ ಅವರು ಮತ್ತು ನಮ್ಮ ರಘುವರು ಅವರು ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ವೇದಿಕೆ ಇರುತ್ತಲ್ಲ ಗಣ್ಯರು ಕೂಡ ವಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.